ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಫ್ರೆಂಡ್ಸ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ಇಷ್ಟ ಆದರೆ ಓಂ ಶನಿದೇವಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮಕರ ರಾಶಿಯವರ ಮನೆಯಲ್ಲಿ ಈ ದೇವರು ತಿರುಗುತ್ತಾನೆ. ಇನ್ನು 5 ದಿನಗಳ ನಂತರ ಇದೇ ಆಗುವುದು ಸತ್ಯ. ಕೇಳಿದರೆ ನಡುಗುತ್ತೀರಿ. ಮಕರ ರಾಶಿಯ ಮನೆಯಲ್ಲಿ ಈ ದೇವತೆಯು ಸಂಚರಿಸುತ್ತಿದ್ದಾನೆ. ಈ ದೇವತೆಯ ಕಾವಲು ನಿಮ್ಮ ಮತ್ತು ನಿಮ್ಮ ಮನೆಯ ಮೇಲೆ ಸದಾ ಇರುತ್ತದೆ. ಮತ್ತು ಇನ್ನು 5 ದಿನಗಳಲ್ಲಿ ನೀವು 5 ದೊಡ್ಡ ಒಳ್ಳೆಯ ಸುದ್ದಿಗಳನ್ನು ಕೇಳಲಿದ್ದೀರಿ. ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆ ಸಂಭವಿಸಲಿದೆ. ಹಾಗಾಗಿ ತಕ್ಷಣವೇ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಯಾವುದೇ ಕೆಲಸವಿರಲಿ ಅದನ್ನು ನಿಲ್ಲಿಸಿ ತಕ್ಷಣ ಈ ವಿಡಿಯೋ ನೋಡಿ. ಹಾಗಾದರೆ ನಿಮಗೆ ಆ ದೇವತೆ ಯಾರು, ಆ ದೇವತೆ ನಿಮ್ಮಿಂದ ಏನನ್ನು ಬಯಸುತ್ತಾರೆ ಮತ್ತು ನಿಮಗೆ ಬರಲಿರುವ 5 ದೊಡ್ಡ ಗುಡ್ ನ್ಯೂಸ್ ಯಾವುದು, ಈ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿಸಿಕೊಡ್ತೇವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಕರ ರಾಶಿ ಚಕ್ರದಲ್ಲಿ ಅಂದರೆ ರಾಶಿ ಚಕ್ರದಲ್ಲಿ 10ನೇ ರಾಶಿ ಚಿಹ್ನೆ ಉತ್ತರಾಷಾಢ ನಕ್ಷತ್ರ 2, 3, 4 ಪಾದಗಳು, ಶ್ರವಣ ನಕ್ಷತ್ರ 1, 2, 3, 4 ಪಾದಗಳು, ಧನಿಷ್ಠ ನಕ್ಷತ್ರ 1 ಮತ್ತು 2ನೇ ಪಾದದಲ್ಲಿ ಜನಿಸಿದವರು ಮಕರ ರಾಶಿಗೆ ಸೇರಿದವರು. ಮಕರ ರಾಶಿಯು ಕಾಲಪುರುಷನ ಕರ್ಮಸ್ಥಾನದಲ್ಲಿದೆ. ಮಕರ ರಾಶಿಯವರು ಹೆಚ್ಚು ಬುದ್ಧಿವಂತರು. ಅವರು ಧಾರ್ಮಿಕ ವ್ಯವಹಾರಗಳಲ್ಲಿ ತುಂಬ ಪ್ರಾಮಾಣಿಕರು. ಅವರಿಗಿರುವ ಸಂಕಲ್ಪ ಸಿದ್ಧಿ ಅದ್ಭುತವೆಂದೇ ಹೇಳಬಹುದು. ಯಾವುದೇ ಅಡೆತಡೆಗಳ ಹೊರತಾಗಿಯೂ ತಮ್ಮ ಯೋಜಿತ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತದೆ. ಅವರ ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲ. ಹಾಗೆಯೇ ಈ ಮಕರ ರಾಶಿಯವರು ಏನನ್ನಾದರೂ ಪ್ರಾರಂಭಿಸಿದಾಗ ಯಾವುದನ್ನು ನೋಡದೆ ಬಿಡುವುದಿಲ್ಲ. ಅವರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಳನ್ನು ನೋಡಿಕೊಂಡ ನಂತರವೇ ಇತರ ವಿಷಯಗಳ ಬಗ್ಗೆ ಮಾತನಾಡುತ್ತಾರೆ. ಅವರು ವೈಯಕ್ತಿಕ ಲಾಭಕ್ಕಾಗಿ ಏನಾದರೂ ಮಾಡಿದರೆ ಅವರು ಲಾಭವನ್ನು ನಿರೀಕ್ಷಿಸದೆ ನಂತರವೇ ಆ ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಅಲ್ಲದೆ ಕೆಲವರು ಇತರರ ಮಾತುಗಳನ್ನು ಕೇಳುತ್ತಾರೆ ಮತ್ತು ಸತ್ಯವನ್ನು ತಿಳಿಯದೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಇದು ಟೀಕೆಗೆ ಕಾರಣವಾಗುತ್ತದೆ. ಆದರೆ ಅವರು ತಮ್ಮ ತಪ್ಪನ್ನು ತಿಳಿದ ನಂತರ ಅವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲು ಹಿಂಜರಿಯುವುದಿಲ್ಲ. ಅವರು ಮಾಡಿದ ತಪ್ಪನ್ನು ಅವರು ಪುನರಾವರ್ತಿಸುವುದಿಲ್ಲ. ದ್ವೇಷಿಗಳು ಮತ್ತು ಪ್ರೇಮಿಗಳನ್ನು ಸಮಾನವಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ವೈಯಕ್ತಿಕ ಆಸಕ್ತಿಗಳು ಹಾನಿಗೊಳಗಾಗುತ್ತದೆ. ಆದಾಗ್ಯೂ ಅವರು ತಮ್ಮ ಮಾರ್ಗಗಳನ್ನು ಬದಲಾಯಿಸುವುದಿಲ್ಲ. ಈ ಚಿಹ್ನೆಯು ಜೀವನದ ಘಟನೆಗಳಿಂದಾಗಿ ಅಪಾರ ಅನುಭವವನ್ನು ಪಡೆಯುತ್ತದೆ. ಎಲ್ಲಿಯವರೆಗೆ ಇತರರು ಮೋಸ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಇತರರಿಗೆ ಮೋಸ ಮಾಡುವ ಯೋಚನೆ ಬರುವುದಿಲ್ಲ. ಅವರಿಗೆ ಸಂಬಂಧವು ಸ್ನೇಹಿತರ ಮೇಲೆ ಹೆಚ್ಚು ಪ್ರೀತಿ ಮತ್ತು ಅವರ ಸ್ವಭಾವವು ದೌರ್ಬಲ್ಯವಾಗಿದೆ. ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತದೆ. ಇದು ಟೀಕೆಗೆ ಕಾರಣವಾಗುತ್ತದೆ. ಮಕರ ರಾಶಿಯವರು ಇವರನ್ನು ಕಂಡರೆ ಯಾರಾದರೂ ಶರಣಾಗುತ್ತಾರೆ, ಏಕೆಂದರೆ ಅವರಲ್ಲಿ ಜಿಂಕಿ ಮರಿಗಳ ಮೋಡಿ ಇದೆ. ಅವರು ತಮ್ಮತ್ತ ಆಕರ್ಷಿತರಾಗಿರುವುದರಿಂದ ಯಾರಾದರೂ ಏನು ಬೇಕಾದರೂ ಮಾಡುತ್ತಾರೆ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾರನ್ನು ನಂಬುವುದಿಲ್ಲ, ಆದರೆ ಅವರು ಎಲ್ಲರನ್ನೂ ನಂಬುತ್ತಾರೆ. ಕೆಲವು ವಿಷಯಗಳಲ್ಲಿ ತುಂಬ ನಿಧಾನ ಯೋಚಿಸಿ ಮತ್ತು ಕ್ರಮಗಳನ್ನು ತೆಗೆದುಕೊಳ್ಳಲು ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸ್ನೇಹಿತರೆ. ಹಾಗೆಯೇ ಮಕರ ರಾಶಿಯವರು ಪ್ರತಿಯಾಗಿ ಏನನ್ನು ನಿರೀಕ್ಷಿಸದೆ ಯಾರಿಗಾದರೂ ಸಹಾಯ ಮಾಡಲು ಇಷ್ಟಪಡುತ್ತಾರೆ. ಮೇಲಾಗಿ ಎಲ್ಲವನ್ನು ಸ್ವತಃ ತಿಳಿದುಕೊಳ್ಳುವುದು ಅವರು ತಮಗೆ ಯೋಚಿಸಿದಂತೆ ಮಾಡುತ್ತಾರೆ. ಯಾರಾದರೂ ಸಲಹೆ ನೀಡಿದರೆ ಅವರು ಆ ಸಲಹೆಯನ್ನು ಅನುಸರಿಸುತ್ತಾರೆ. ಮಕರ ರಾಶಿಯಲ್ಲಿ ಜನಿಸಿದವರ ಜೀವನವು ಕಠಿಣ ಪರಿಶ್ರಮದ ಮೇಲೆ ಅವಲಂಬಿತವಾಗಿದೆ ಸ್ನೇಹಿತರೆ. ಅವರು 30 ವರ್ಷ ವಯಸ್ಸಿನವರೆಗೆ ಹೆಚ್ಚಿನ ಆರ್ಥಿಕ ಸಂಪತ್ತನ್ನು ಹೊಂದಿರುವುದಿಲ್ಲ, ಬಡತನವನ್ನು ಅನುಭವಿಸಿರುತ್ತಾರೆ. ಆದರೆ ಈ ರಾಶಿ ಚಕ್ರದಲ್ಲಿ ಜನಿಸಿದ ಕೆಲವರಿಗೆ ದಿಢೀರ್ ಧನಯೋಗ ಬರುತ್ತದೆ. ಅವರು ವಯಸ್ಸಾದಂತೆ ಜೀವನದಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನೆಲೆಸುತ್ತಾರೆ. ಅವರಿಗೆ ಸ್ಥಿರ ಆಸ್ತಿಗಳು ಮತ್ತು ಸ್ವಂತ ಮನೆಗಳಿವೆ. ಮತ್ತು ಮಕರ ರಾಶಿಯವರು ಯಾವಾಗಲೂ ತಮ್ಮ ಮನೆಯಲ್ಲಿ ಈ ದೇವತೆಯ ಕೃಪೆಯನ್ನು ಹೊಂದಿರುತ್ತಾರೆ. ಆದರೆ ನೀವು ಆಕೆಯನ್ನು ಗುರುತಿಸಲಾಗಲಿಲ್ಲ. ನೀವು ಗಮನಿಸಿದರೆ ಕಳೆದ 5 ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ನಿಮ್ಮೊಂದಿಗೆ ಸಂಭವಿಸಿದ ಕೆಲವು ಆಘಾತಗಳು ಸ್ವಲ್ಪ ಮಟ್ಟಿಗೆ ತಪ್ಪಿ ಹೋಗಿವೆ. ಯಾರಿಂದಲೂ ಅಲ್ಲ, ಆ ದೇವಿಯ ಕೃಪೆಯಿಂದಲೇ. ನಿನಗೆ ಈ ಕರುಣೆ ಏಕೆಂದರೆ ಆ ದೇವಿಯು ನಿನ್ನನ್ನು ಸದಾ ಕಾಪಾಡುತ್ತಾಳೆ. ಆದ್ದರಿಂದ ನೀವು ಅದನ್ನು ಹಲವಾರು ಬಾರಿ ನೋಡಿದ್ದೀರಿ. ಕೆಲವೊಮ್ಮೆ ಕೆಲವು ವಿಷಯಗಳು ನಿಮಗೆ ಸಂಪೂರ್ಣವಾಗಿ ತೊಂದರೆಗೊಳಿಸುತ್ತವೆ. ನೀವು ಸ್ವಲ್ಪದರಲ್ಲೇ ಪಾರಾಗುತ್ತೀರಿ. ಅಪಘಾತಗಳಿಂದಲೂ ನೀವು ಸಣ್ಣ ಪುಟ್ಟ ಪೆಟ್ಟುಗಳಿಂದಲೂ ಪಾರಾಗುತ್ತೀರಿ. ಇದೆಲ್ಲದರ ಅರ್ಥವೇನು? ಆ ದೇವಿಯು ಯಾವಾಗಲೂ ನಿಮ್ಮನ್ನು ರಕ್ಷಿಸುತ್ತಾಳೆ. ಆ ದೇವಿಯು
ನಿಜವಾಗಿಯೂ ನಿನ್ನಿಂದ ಏನನ್ನು ಬಯಸುತ್ತಾಳೆ ಮತ್ತು ನೀವು ಆ ದೇವತೆಯನ್ನು ಹೇಗೆ ಗುರುತಿಸಬಹುದು? ಇವೆಲ್ಲ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪ್ರತಿಯೊಬ್ಬ ಮನುಷ್ಯನಿಗೂ ಯಾವಾಗಲೂ ಕುಲದೇವತೆ ಇರುತ್ತದೆ. ಆದರೆ ಇಂದಿನ ದಿನಗಳಲ್ಲಿ ತಮ್ಮ ಕುಲದೇವತೆಯ ಬಗ್ಗೆ ಯಾರಿಗೂ ಕಲ್ಪನೆಯೇ ಇಲ್ಲ. ಮನೆಯಲ್ಲಿ ದೊಡ್ಡವರು ತಮಗೆ ತುಂಬಾ ಒಳ್ಳೆಯವರಾಗಿದ್ದರೆ, ಹಾಗೆಯೇ ತಮ್ಮ ಊರಿನಲ್ಲಿ ಎಲ್ಲೇ ಇದ್ದರೂ ಅವರು ಕುಲದೇವತೆಗೆ ಸಂಬಂಧಿಸಿದ ಒಂದು ಸಣ್ಣ ದೇವಾಲಯ ಅಥವಾ ಮಂದಿರವನ್ನು ಹೊಂದಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ನಗರದ ಜೀವನದಲ್ಲಿ ವಾಸಿಸುತ್ತಿದ್ದಾರೆ. ಅವರು ಅವರನ್ನೆಲ್ಲವನ್ನು ನಿರ್ಲಕ್ಷಿಸಿ ನೀವು ಯಾವಾಗಲೂ ಈ ಎಲ್ಲದರಲ್ಲೂ ಒಳ್ಳೆಯವರಾಗಿ ದೇವರನ್ನು ಆರಾಧಿಸಬೇಕು. ಇದುವರೆಗೂ ಈ ಮಕರ ರಾಶಿಯವರು ಆರ್ಥಿಕವಾಗಿ ಸಾಕಷ್ಟು ನಷ್ಟ ಅನುಭವಿಸಿದ್ದಾರೆ. ಅಂದರೆ ರಾಶಿ ಚಕ್ರದ ಎಲ್ಲ 12 ರಾಶಿಗಳನ್ನು ನೀವು ನೋಡಿದರೆ ನೀವು ಬಹಳಷ್ಟು ಹಣವನ್ನು ಕಳೆದುಕೊಂಡಿದ್ದೀರಿ. ಖಂಡಿತ ಈ ಮಕರ ರಾಶಿಯವರೇ ಎಂದು ನಾವು ಹೇಳಬಹುದು. ಈ ರಾಶಿಯವರು ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಿರುವಷ್ಟು ಬೇರಾವ ರಾಶಿಯೂ ಆಗಿಲ್ಲ. ಆದರೆ ಈ ನಷ್ಟದಿಂದ ಅವರು ಇನ್ನೂ ಚೇತರಿಸಿಕೊಂಡಿಲ್ಲ ಎನ್ನುವುದನ್ನು ನಾವು ಗಮನಿಸಬಹುದು. ಇದಕ್ಕೆ ಕಾರಣ ನಾವು ನಮ್ಮ ಕುಲದೇವರನ್ನು ಮರೆತಿರುವುದು. ಆದರೆ ಕುಲದೇವರನ್ನು ಮರೆತರೆ ನಿಮಗೆ ಹಲವು ರೀತಿಯ ಸಮಸ್ಯೆಗಳಾಗುತ್ತದೆ. ನಿಮಗೆ ಕಾರಣ ತಿಳಿದಿಲ್ಲ ಮತ್ತು ನಾವು ಸಿಲುಕಿಕೊಂಡಿದ್ದೇವೆ, ಇದು ನಮಗೆ ಏಕೆ ಸಂಭವಿಸುತ್ತದೆ ಎಂದು ನಾವು ಆಶ್ಚರ್ಯಪಡುತ್ತೇವೆ. ನಿಮ್ಮ ಹಿರಿಯರನ್ನು ಕೇಳಿ, ನಿಮ್ಮ ಕುಲದೇವರು ಯಾರು? ನಿಮ್ಮ ಬಳಿ ಅದೇ ಕುಲದೇವತೆ ಇದ್ದರೆ ಅವರ ಪ್ರತಿಮೆ ಅಥವಾ ಭಾವಚಿತ್ರವನ್ನು ತನ್ನಿ. ಅದು ಸಾಧ್ಯವಿಲ್ಲ ಎಂದು ನೀವು ಭಾವಿಸಿದರೆ ನೀವು ಖಂಡಿತವಾಗಿಯೂ ಕುಲದೈವ ಯಾರು ಎಂದು ತಿಳಿದಿರಬೇಕು, ಅಥವಾ ಅವರನ್ನು ಯಾವಾಗಲೂ ನೆನಪಿಸಿಕೊಳ್ಳಬೇಕು. ಅಥವಾ ಆ ದೇವತೆ ಎಂದರೆ ನಿಮ್ಮ ಕುಲದೇವತೆ, ನೀವು ಯಾವಾಗಲೂ ಅವಳನ್ನು ಪೂಜಿಸಬೇಕು ಮತ್ತು ಆರಾಧಿಸಬೇಕು. ನಿಮ್ಮ ಕುಲದೇವತೆ ಯಾರೆಂದು ಕಮೆಂಟ್ ಮಾಡಿ. ಹೀಗೆ ಮಾಡಿದರೆ ದೇವಿಯ ಕಟಾಕ್ಷ ಹೆಚ್ಚುತ್ತದೆ. ಹಾಗೆಯೇ ಇಲ್ಲಿ ನೀವು ಮಾಡಬೇಕಾದ ಇನ್ನೊಂದು ಕೆಲಸವೆಂದರೆ ಕುಲದೇವತೆಯ ಬಗ್ಗೆ ತಿಳಿದುಕೊಂಡು ಶುಭ ದಿನವನ್ನು ಆಚರಿಸಿ. ನಿಮ್ಮ ಹಿರಿಯರೊಂದಿಗೆ ಮಾತನಾಡಿ ಮನೆಯಲ್ಲಿ ನಿಮ್ಮ ಕುಲದೇವತೆಯನ್ನು ಪ್ರತಿಷ್ಠಾಪಿಸುವುದು. ನೀವು ಎಷ್ಟೇ ದೊಡ್ಡ ನಗರಗಳಲ್ಲಿ ವಾಸಿಸುತ್ತಿದ್ದರೂ ಅವು ದೇವರಿಗೆ ಯಾವುದೇ ಪ್ರಯೋಜನವಿಲ್ಲ. ದೇವರ ಕೃಪೆ ಇಲ್ಲದೆ ನಮಗೆ ಏನೂ ಸಿಗುವುದಿಲ್ಲ. ಆದ್ದರಿಂದ ಖಂಡಿತವಾಗಿಯೂ ಮಕರ ರಾಶಿಯವರು ದೇವರಿಗೆ ಸಂಬಂಧಿಸಿದ ಯಾವುದೇ ಕೆಲಸದಲ್ಲಿ ನಿರ್ಲಕ್ಷ್ಯ ವಹಿಸುವುದು ಒಳ್ಳೆಯದಲ್ಲ. ಆದ್ದರಿಂದ ನೀವು ಈ ಎಲ್ಲದರ ಬಗ್ಗೆ ನಿಮ್ಮ ಹಿರಿಯರನ್ನು ಕೇಳಿ ಖಚಿತವಾಗಿ ತಿಳಿಯಿರಿ. ಕುಲದೇವತೆಯನ್ನು ಹೀಗೆ ಪೂಜಿಸಬೇಕೆಂದು ತಿಳಿಯಿರಿ. ಅದನ್ನು ನಿಮ್ಮ ಮನೆಯಲ್ಲಿ ಸ್ಥಾಪಿಸಿ. ಅಲ್ಲದೆ ನೀವು ಮಾಡಬೇಕಾದ ಮೊದಲ ವಿಷಯವೆಂದರೆ ನಿಮ್ಮ ಸುತ್ತಮುತ್ತಲಿನ ಹೆಚ್ಚಿನ ಜನರನ್ನು ನೀವು ನಂಬಿದರೆ ನೀವು ತಕ್ಷಣ ಅದನ್ನು ಮಾಡುವುದನ್ನು ನಿಲ್ಲಿಸಬೇಕು. ಏಕೆಂದರೆ ನೀವು ಅವರನ್ನು ಯಾವಾಗಲೂ ಕುರುಡರಾಗಿ ನಂಬುತ್ತೀರಿ. ನೀವು ಅವರಿಗೆ ಪ್ರತಿಯೊಂದು ವಿಷಯವನ್ನು ಮುಕ್ತವಾಗಿ ಹೇಳುತ್ತಿರುತ್ತೀರಿ. ಮಕರ ರಾಶಿಯವರು ನಿಮ್ಮನ್ನು ನೋಡಿದಾಗಲೂ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ಹಾಗೆ ಒಂದು ಕೆಲಸವನ್ನು ಬಹಳ ಶ್ರದ್ಧೆಯಿಂದ ಮಾಡುತ್ತೀರಿ. ಆದರೆ ಕೊನೆಯ ಕ್ಷಣದಲ್ಲಿ ಅದು ಸೋಲುತ್ತದೆ. ಅದಕ್ಕೆ ತೆರೆದುಕೊಳ್ಳುತ್ತಿರುವುದೇ ಕಾರಣ. ಯಾವುದೇ ಕೆಲಸವನ್ನು ಮಾಡಲು ಬಯಸಿದಾಗ ಯಾರಿಗೂ ಹೇಳದೆ ಶ್ರದ್ಧೆಯಿಂದ ಮಾಡಿ. ಹಾಗೂ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟು, ದೇವರಲ್ಲಿ ನಂಬಿಕೆ ಇಟ್ಟು ನಿಮ್ಮ ಕೆಲಸ ಮತ್ತು ಮುಗಿದ ಮೇಲೆ ಅಕ್ಕಪಕ್ಕದವರಿಗೆ ಹೇಳಿ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ, ನಿಮಗೆ ತಿಳಿಯುತ್ತದೆ. ನಿಮ್ಮ ಕೆಲಸವು ಯಾವುದೇ ಅಡೆತಡೆ ಇಲ್ಲದೆ ಬಹಳ ಚೆನ್ನಾಗಿ ಮುಗಿಯುತ್ತದೆ. ಮಕರ ರಾಶಿಯವರು ಬಹಳ ನಿಖರವಾಗಿ ಕೆಲಸ ಮಾಡುತ್ತಾರೆ. ಅವರು ಪ್ರತಿಭಾವಂತರು. ನೀವು ಇತರರಿಂದ ಬೆಂಬಲವನ್ನು ಪಡೆಯುವುದಿಲ್ಲ. ಆದರೆ ಸ್ವಲ್ಪ ಬೆಂಬಲ ಸಿಕ್ಕರೆ ಅವಕಾಶ ಸಿಗುತ್ತದೆ. ಆದರೆ ನಿಮಗೆ ಆ ಬೆಂಬಲ ಇಲ್ಲದ ಕಾರಣ ನೀವು ಹೆಚ್ಚಿನ ಶೇಕಡವಾರು ಅನುಭವಿಸಿರುವಿರಿ. ಆದರೆ ನೀವು ಇನ್ನು ಮುಂದೆ ಚಿಂತಿಸಬೇಕಾಗಿಲ್ಲ. ನಿಮ್ಮ ಗ್ರಹಗಳು ಕಾಡದು ಈಗ ನಿಮಗೆ ತುಂಬ ಅನುಕೂಲವಾಗಿರುತ್ತವೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ನೀವು ಶೀಘ್ರದಲ್ಲಿ ಫಲಿತಾಂಶವನ್ನು ಪಡೆಯುತ್ತೀರಿ. ಇಲ್ಲಿಯವರೆಗೂ ನೀವು ಮಾಡಿದ ನಿಮ್ಮ ಒಳ್ಳೆಯ ಕಾರ್ಯಗಳು ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಇನ್ನು ಮುಂದೆ ನೀವು ಮಾಡಿದ ಯಾವುದೇ ಒಳ್ಳೆಯ ಕಾರ್ಯಗಳು ನಿಮಗೆ ರಿಟರ್ನ್ ಗಿಫ್ಟ್ ಆಗಿ ಹಿಂತಿರುಗುತ್ತದೆ. ಇನ್ನು 5 ದಿನಗಳ ನಂತರ ನಿಮಗೆ ದೊಡ್ಡ ಒಳ್ಳೆಯ ಸುದ್ದಿ ಬರುತ್ತದೆ. ಅಂದರೆ ಮದುವೆಗೆ ಸಂಬಂಧಿಸಿದ ಸಂಬಂಧಕ್ಕಾಗಿ ಕಾಯುತ್ತಿರುವವರು ಅಂತಹ ಜನರು ಅನಿರೀಕ್ಷಿತವಾಗಿ ಉತ್ತಮ ಸಂಬಂಧವನ್ನು ಪಡೆಯುತ್ತಾರೆ. ಅಲ್ಲದೆ ಯಾರೇ ಉದ್ಯೋಗಕ್ಕಾಗಿ ಕಾಯುತ್ತಾರೋ ಅವರಿಗೆ ಒಳ್ಳೆಯ ಉದ್ಯೋಗ ಸೃಷ್ಟಿಯಾಗುತ್ತದೆ. ಈಗ ನೀವು ಯಾವುದೇ ಆಸ್ತಿ, ಮನೆ ಅಥವಾ ವಾಹನವನ್ನು ಖರೀದಿಸಬೇಕಾದರೆ ಅವೆಲ್ಲವನ್ನು ಮುಗಿಸುವ ಸಮಯ ಬಂದಿದೆ. ಅಲ್ಲದೆ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ಅವರು ತುಂಬ ಕಷ್ಟಪಟ್ಟು ಓದುತ್ತಾರೆ. ಪರೀಕ್ಷೆಗಳನ್ನು ಬರೆದು ವಿದೇಶದಲ್ಲಿ ವ್ಯಾಸಂಗಕ್ಕಾಗಿ ಮುಂದುವರಿಯುತ್ತಾರೆ. ಈ ಸಮಯದಲ್ಲಿ ನಿಮಗೆ ಒಳ್ಳೆಯ ಕೆಲಸಗಳು ಪ್ರಾರಂಭವಾಗುತ್ತದೆ. ಆದರೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಸ್ನೇಹಿತರೆ. ಇಲ್ಲಿಂದ ನಿಮಗೆ ಸ್ವಲ್ಪ ಆರೋಗ್ಯದ ಮೇಲೆ ಕೆಳಗೆ ಆಗುತ್ತದೆ. ಅಂದರೆ ನೀವು ಹೆಚ್ಚು ಚಿಂತಿಸಬೇಕಾಗಿಲ್ಲ. ಪ್ರಮುಖ ಆರೋಗ್ಯ ಸಮಸ್ಯೆಗಳಿದ್ದರೆ ಏನು ಹೆಚ್ಚಿನ ಸಮಯ ಇದು ನಿಮ್ಮನ್ನು ಕೆರಳಿಸುವಂತೆ ಮಾಡುತ್ತದೆ ಮತ್ತು ಕೆರಳಿಸುತ್ತದೆ. ಒಂದರ ಹಿಂದೆ ಒಂದರಂತೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದರೆ ತುಂಬ ಕಿರಿಕಿರಿಯಾಗುತ್ತದೆ ಅಲ್ಲವೇ? ಇಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುತ್ತವೆ. ಮಕರ ರಾಶಿಯವರು ದಿನವಿಡೀ ಆಹಾರ ಮತ್ತು ವ್ಯಾಯಾಮದ ಮೇಲೆ ಏನು ಮಾಡಬೇಕು ಅದನ್ನು ಸ್ವಲ್ಪ ಆತ್ಮಸಾಕ್ಷಿಯಾಗಿದ್ದರೆ ಮಾಡಿ. ಅಂದರೆ ಆಹಾರವನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳಬೇಡಿ. ನಾವು ಹೇಳಿದಂತೆ ಮಾಡಿ. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಮತ್ತು ಆರೋಗ್ಯಕರವಾಗಿರುತ್ತದೆ. ಮಕರ ರಾಶಿಯವರು ಇನ್ನು ಮುಂದೆ ನೀವು ಯಾವುದಕ್ಕೂ ಹೆದರಬೇಡಿ. ಏಕೆಂದರೆ ಇಲ್ಲಿಂದ ನಿಮಗೆ
ಎಲ್ಲವೂ ತುಂಬ ಒಳ್ಳೆಯದು. ನೀವು ಮಾಡಬೇಕಾಗಿರೋದು ಕುಲದೇವತೆಯನ್ನು ಮೆಚ್ಚಿಸಲು ನಿಮ್ಮ ಕುಲದೇವತೆಗೆ ಧೂಪ ದೀಪವನ್ನು ಅರ್ಪಿಸುವುದು ಮತ್ತು ದೇವರನ್ನು ನಿತ್ಯವೂ ದಯಪಾಲಿಸಿ. ಇದರಿಂದ ನಿಮ್ಮ ಜೀವನ ಬದಲಾಗುತ್ತದೆ. ಹಾಗೆ ಬಡವರಿಗೆ ಕೈಲಾದಷ್ಟು ಉಪಕಾರ ಮಾಡಿ. ಅನ್ನ, ಬಟ್ಟೆ ಅಥವಾ ಹಣವನ್ನು ದಾನ ಮಾಡಿ. ಅನಾಥರಿಗೆ ಕೈಲಾದಷ್ಟು ಸಹಾಯ ಮಾಡಿ. ಆ ಮೂಲಕ ನೀವು ಇನ್ನೂ ಹೆಚ್ಚಿನ ಪುಣ್ಯವನ್ನು ಪಡೆಯುತ್ತೀರಿ. ಹಾಗೆಯೇ ಮಕರ ರಾಶಿಯವರು ಯಾವಾಗಲೂ ಗೋವನ್ನು ಪೂಜಿಸಬೇಕು. ಏಕೆಂದರೆ ಗೋಮಾತೆ ಎಲ್ಲ ದೇವತೆಗಳ ಸಹಕಾರ ರೂಪ. ನಾವು ಗೋಮಾತೆಯನ್ನು ಪೂಜಿಸುತ್ತೇವೆ. ನಿಮ್ಮ ಜೀವನದಲ್ಲಿ ನೀವು ಅನೇಕ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಏಕೆಂದರೆ ಎಲ್ಲ ದೇವರುಗಳ ಆಶೀರ್ವಾದ ನಿಮ್ಮೊಂದಿಗೆ ಇರುತ್ತದೆ. ಈ ಮಕರ ರಾಶಿಯ ಜನರು ಯಾವಾಗಲೂ ಮನೆಯಲ್ಲಿ ದೀಪ ಪೂಜೆಯನ್ನು ಮಾಡಬೇಕು. ಈ ರೀತಿ ದೀಪವನ್ನು ಹಚ್ಚಿ ದೇವರನ್ನು ಪ್ರಾರ್ಥಿಸಿದರೆ ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರುತ್ತದೆ. ಈ ಮಕರ ರಾಶಿಯವರ ಆಲೋಚನೆಗಳು ಭಗವಂತನನ್ನು ಶೀಘ್ರವಾಗಿ ತಲುಪುತ್ತದೆ. ಈ ದೀಪವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಹೊಳೆಯುವ ಬೆಳಕು ದೃಷ್ಟಿಶಕ್ತಿಗಳನ್ನು ದೂರ ಮಾಡುತ್ತದೆ. ಹಾಗೆಯೇ ತುಳಸಿ ಗಿಡದ ಮುಂದೆ ದೀಪವನ್ನು ಬೆಳಗಿಸುವುದರಿಂದ ನಿಮಗೆ ಸಕಲ ಸೌಭಾಗ್ಯ ದೊರೆಯುತ್ತದೆ. ಮಾನ ಅಲ್ಲದೆ ಆ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಹಣವನ್ನು ಪಡೆದರೆ, ಯಾವ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಅನಿರೀಕ್ಷಿತ ನಾವು ದೊಡ್ಡ ಮೊತ್ತದ ಹಣವನ್ನು ಪಡೆಯಲು ಬಯಸುತ್ತೇವೆ, ಇದನ್ನು ಹಠಾತ್ ಧನ ಪ್ರಾಪ್ತಿ ಯೋಗ ಎನ್ನುತ್ತಾರೆ. ಇದರ ಅರ್ಥ ನೀವು ನಿರೀಕ್ಷಿಸಿದಷ್ಟು ದುಪ್ಪಟ್ಟು ಹಣ ಸಿಗುತ್ತದೆ. ಭೂಮಿ ಮತ್ತು ಮನೆಗಳು ನೀವು ನಿರೀಕ್ಷಿಸಿದ್ದಕ್ಕಿಂತ ಉತ್ತಮವಾಗಿ ಒಟ್ಟಿಗೆ ಬರುತ್ತವೆ. ನೀವು ನಿರೀಕ್ಷಿಸದಿರುವಾಗ ಬರುತ್ತಿರುವ ಪ್ರಚಾರಗಳು, ಹೀಗೆ ದಿಢೀರ್ ಹಣ ಬರುವುದು, ದಿಢೀರ್ ಧನ ಪ್ರಾಪ್ತಿಯಾಗುತ್ತದೆ, ಧನ ಯೋಗವಾಗಬೇಕು. ಹಠಾತ್ ಧನ ಲಾಭಕ್ಕೆ ಪರಿಹಾರ. ಈ ಶಾಸ್ತ್ರದಲ್ಲಿ ಕೆಲವು ಪರಿಹಾರಗಳಿವೆ ಸ್ನೇಹಿತರೆ. ಹಣದ ಹಠಾತ್ ಪ್ರವೇಶವಿದ್ದರೆ ತುಂಬ ಸರಳವಾದ ಪರಿಹಾರವೆಂದರೆ ಮಂಗಳವಾರ, ಗುರುವಾರ, ಶುಕ್ರವಾರ ಮತ್ತು ಶನಿವಾರ ಯಾವುದೇ ಸಮಯದಲ್ಲಿ ನೀವು ಕಲ್ಲುಪ್ಪು ಗಾಜಿನ ಬಟ್ಟಲನ್ನು ಮುಚ್ಚಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಇರಿಸಿ. ನೀವು ಸಾಧ್ಯವಾದಾಗೆಲ್ಲ ವಾರಕ್ಕೊಮ್ಮೆ ಬದಲಾಯಿಸಿ. ಈ ರೀತಿಯಾಗಿ ಮಾಡುವುದರಿಂದ ಯಾವುದೇ ನಕಾರಾತ್ಮಕ ಶಕ್ತಿ ಇದ್ದರೆ ಮನೆಯಲ್ಲಿ ಅದು ಹೊರಗಡೆ ಹೋಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ ಯಾವ ರೀತಿ ಇದೆ ರಾಶಿ ಭವಿಷ್ಯ ಮಕರ ರಾಶಿಯವ್ರದ್ದು ಅಂತ ಸಂಪೂರ್ಣ ಮಾಹಿತಿ ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ.